ಮೂವಿನಲ್ಲಿ ಏನು ಇಷ್ಟ ಆಯ್ತು ನಿಮಗೆ ತುಂಬಾ? ಮೇಡಮ್ ಕಂಟೆಂಟ್ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಅಂದರೆ ಬೇಡದೇ ಇರೋ ವಿಚಾರಗಳು ಏನೇನು ತಲೆಯಿಂದ ತೆಗೆದಾಕಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಈ ಜಾತಿ ಧರ್ಮಗಳ ಬಗ್ಗೆ ಹಿಂಗೆ ಹೊಡೆದಾಡ್ಕೊಂತ ಇದ್ರೆ ಫ್ಯೂಚರ್ ಆಫ್ ಇಂಡಿಯಾ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಪ್ರತಿ ಸಿನಿಮಾದಲ್ಲಿ ಸ್ವಲ್ಪ ಇಂಡೈರೆಕ್ಟ್ ಆಗಿ ಏನಾರು ಹೇಳಕ್ ಟ್ರೈ ಮಾಡ್ತಾ ಇದ್ರು. ಈ ಸಿನಿಮಾದಲ್ಲಿ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ, ನೀವು ಹಿಂಗಿದ್ರೆ ನಿಮ್ಮ ಮನೆ ಬರೋಣ ಇಷ್ಟು ಅಂತ ಕ್ಲೀನಾಗಿ ಹೇಳಿದ್ದಾರೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನಾವು ನೆಕ್ಸ್ಟ್ ಅಂದರೆ ನಮ್ಮ ಫ್ಯೂಚರ್ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ಭಾಳ ಚೆನ್ನಾಗಿ ಸ್ಕ್ರೀನಿಂಗ್ ಆಗಿದೆ. ಇದು ಕಲ್ಪನೆ ಅನ್ನೋದಕ್ಕಿಂತ ವಾಸ್ತವ ಇದೆ ಈ ಮೂವಿನಲ್ಲಿ. ನೀವು ತಲೆ ಹುಳ ಬಿಡಿಸ್ಕೊಂಡ್ರ ತಲೆಯಲ್ಲಿರೋ ಹುಳನ ತೆಗೆಸ್ಕೊಂಡ್ರ? ಇಲ್ಲ, ತಕ್ಕೊಂಡಿದೀವಿ ಅಂತ ಅನಿಸ್ತಾ ಇದೆ ಮೇಡಮ್. ತಕ್ಕೊಂಡಿದೀವಿ, ನಾವು ತುಂಬ ದಿವಸದಿಂದನೇ ತಕ್ಕೊಂಡಿದೀವಿ. ಬಟ್ ಇನ್ನೂ ಸ್ವಲ್ಪ ಹೆಲ್ಪ್ ಆಯ್ತಿತ್ತು ತಗೊಳ್ಳೋದಕ್ಕೆ. ಈ ಸ್ವಲ್ಪ ಅಂದರೆ ಈಗ ಕೆಲವೊಂದು ರೀಲ್ಸ್ ನೋಡ್ತಾ ಕೂತಿರ್ತೀವಿ, ಅದ ಅನ್ವಾಂಟೆಡ್ ರೀಲ್ಸ್ಗಳೆಲ್ಲ ಬೇಡದೇ ವಿಚಾರಗಳು ಬಗ್ಗೆ ತುಂಬಾನೇ ಹೇಳಿದ್ದಾರೆ. ಏನು ಟ್ರೋಲ್ ಆಗುತ್ತೆ, ಏನು ಟ್ರೋಲ್ ಕಂಟೆಂಟ್ ಸಿಗುತ್ತೆ ಅಂದ್ರೆ ಅದೇ ನಿಮ್ಗೆ ಹೇಳಿದ್ನಲ್ಲ, ಅದೇ ಬೇಡದೇ ಇರೋ ವಿಚಾರದ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡಿ ರೀಲ್ಸ್ ಮಾಡ್ಕೊಂತ ಕೂತಿದ್ದು ಆ ಥರದ್ದು. ಈಗ ನೀವು ಜನರಲ್ ಆಗಿ ಯೋಚನೆ ಮಾಡ್ರಿ, ಲೈಫಲ್ಲಿ ಬೇಡದೇ ಇರೋದೊಂದು ಇರುತ್ತೆ. ಈಗ ನೀವು ಒಂದು ಬ್ಯಾಂಕ್ ಅಕೌಂಟಿಂದ ಒಂದು ಸ್ಕ್ಯಾಮ್ ನಡೀತಾ ಇದೆ ಗೊತ್ತಾ? ಒಂದು ಮೆಸೇಜ್ ಕಳಿಸ್ತಾರೆ, ಕ್ಲಿಕ್ ಮಾಡಿದ ತಕ್ಷಣ ಅಕೌಂಟಲ್ಲಿರೋಲ್ಲ ಡೆಬಿಟ್ ಆಗುತ್ತೆ. ನನಗೆ ಅದು ಸುಮ್ಮನೆ ಎತ್ತಕ್ಕೆ ಬೇಕು ಅನ್ನೋದ್ರ ಬಗ್ಗೆ ಯಾಕೆ ಬೇಕು ಅದು ಅನ್ನೋದ್ರ ಬಗ್ಗೆ ಅನ್ಸಿದ್ರೆ ಓಪನ್ ಮಾಡಕ್ ಹೋಗಲ್ಲ ನಾನು. ಅದು ಏನಿದೆ ಅನ್ನೋದ್ರ ಕ್ಯೂರಿಯಾಸಿಟಿಗೆ ಹೋಗಿ ತೆಗಿಯಕ್ಕೆ ಹೋಗೋದು, ಬೇಡದೇ ಇರೋದು ದುಡ್ಡು ಕಳ್ಕೊಳ್ಳೋದು. ದುಡ್ಡು ಹೆಂಗೆ ಕಳ್ಕೊಂತೀವಲ್ಲ ಹಂಗೆ ಬೇಡದೇ ಇರೋದು ನೋಡಿದ್ರೆ ಬುದ್ಧಿನೂ ಕಳ್ಕೊತಾ ಹೋಗ್ತೀವಿ, ನಮ್ಮ ತನ ಕಳ್ಕೊತಾ ಹೋಗ್ತೀವಿ. ಸೊ ಎಲ್ಲರಲ್ಲೂ ಒಂದು ಒಳ್ಳೆತನ ಅನ್ನೋದಿರುತ್ತೆ, ಅದು ಸ್ವಲ್ಪ ಜಾಸ್ತಿ ಬರಬೇಕು ಸಮಾಜದಲ್ಲಿ. ಸೊ ಬೇಡದೇ ಇರೋ ವಿಚಾರದ ಬಗ್ಗೆ ಸ್ವಲ್ಪ ತಲೆಯಲ್ಲಿಂದ ಕಿತ್ತಾಕಿದ್ರೆ ಒಳ್ಳೇದು. ತುಂಬಾ ಚೆನ್ನಾಗಿದೆ ಮೂವಿ. ಇನ್ನೊಂದು ಮೀಡಿಯಾದವ್ರ ಬಗ್ಗೆ ಅವರು ಒಂದು ಹೇಳಿದ್ದಾರೆ, ಮೀಡಿಯಾದವ್ರು ಮನ್ಸು ಮಾಡಿದ್ರೆ ವ್ಯವಸ್ಥೆನಲ್ಲಿ ಅವ್ರದ್ದು ತುಂಬಾನೇ ಚೇಂಜಸ್ ಮಾಡೋದಕ್ಕೆ ತುಂಬಾ ಇದಿದೆ. ನೀವು ನಮ್ಗೆ ಇವಾಗ ಫಿಲಮ್ ಹೇಗಿದೆ ಅಂತ ನೀವು ಇದು ನಮ್ಗೆ ಕೇಳ್ತಾ ಇದೀರಲ್ವಾ, ಅದೇ ತರ ಜನಗಳು ನಿಮ್ಮ ಸಮಸ್ಯೆ ಏನಿದೆ ಅಂತ ಕೇಳಿದ್ರೆ ಇನ್ನೂ ಚೇಂಜಸ್ ಆಗತ್ತೆ ಅಲ್ವಾ? ಕೇಳಿ. ಇವಾಗ ಪೇಪರ್ ಅಲ್ಲಿ ಬಟ್ಟೆಯಲ್ಲಿ ಹಾಕ್ತಾ ಇದಾರೆ, ನೆಕ್ಸ್ಟ್ ಬಾಡಿ ಮೇಲೆ ಬರ್ಕೊಂಡು ಓಡಾಡೋ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ತೋರಿಸ್ತಾರೆ. ಜಾತಿ ಯಾವ ಜಾತಿ ಅನ್ನೋದು ಮೂವಿನಲ್ಲಿ ಯಾವ ಪಾರ್ಟ್ ತುಂಬಾ ಇಷ್ಟ ಆಯ್ತು ಸರ್? ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಒಂದು ಮನಸ್ಸಿಗೆ ಮುಟ್ಟುವಂಥದ್ದು ಅಂತ ಇದ್ರೆ ಅದೇನು ಯಾವ ಸೀನ್ ಅದು? ಮೇಯ್ನ್ ಇದೇನೆ, ಎಲ್ಲ ಸೀನು ತುಂಬಾ ಇಷ್ಟನೇ, ಪ್ರತಿ ಒಂದು ಸೀನು ಇಷ್ಟನೇ. ಸಾಮಾನ್ಯವಾಗಿ ಉಪೇಂದ್ರ ಅವ್ರ ಮೂವೀಸ್ ಜನರಿಗೆ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಸೊ ಈ ಮೂವಿ ಹೆಂಗೆ ಅರ್ಥ ಆಗುತ್ತಾ ಈಸಿಯಾಗಿ? ನಾನು ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಂದು ಅರ್ಥ ಆಗುತ್ತೆ. ಹೇಗಿತ್ತು ಸರ್ ಮೂವಿ? ತುಂಬಾ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಮೂವಿ ಇಷ್ಟ ಆಯ್ತು ಅಷ್ಟೇ. ಮೂವಿಯಲ್ಲಿ ಆ ಡೈರೆಕ್ಷನ್, ಆ ಮೈಂಡ್ ಸೆಟ್, ಆ ಪ್ರೆಸೆನ್ಸ್ ಥಿಂಕಿಂಗ್ ಎಲ್ಲ ಸಕ್ಕತ್ತಾಗಿದೆ. ಸೊ ಉಪೇಂದ್ರ ಇಸ್ ಎ ಲೆಜೆಂಡ್, ವಿಲ್ ಆಲ್ವೇಸ್ ಬಿ ಎ ಲೆಜೆಂಡ್.